ಪ್ರಸಿದ್ಧ ಪ್ರವಾಸಿ ತಾಣ ನಂದಿ ಬೆಟ್ಟದಲ್ಲಿ ಯುವತಿ ಮರ್ಡರ್ ಆಗಿದೆ. ಚಿಕ್ಕಬಳ್ಳಾಪುರದಲ್ಲಿ ಯುವತಿ ಅನುಮಾನಾಸ್ಪದ ರೀತಿಯಲ್ಲಿ ಸಾವನ್ನಪ್ಪಿದ್ದಾರೆ. ನಂದಿ ಗ್ರಾಮದ ಯುವತಿ ಸುರಭಿ ಅವರು ಇಲ್ಲಿ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದಾರೆ. ಹೋಮ್ ಸ್ಟೇಯಲ್ಲಿ ತಂಗಿದ್ರು ಅಂತ ತಿಳಿದು ಬರ್ತಾ ಇದೆ. ಪ್ರವಾಸಿ ತಾಣ ನಂದಿ ಬೆಟ್ಟದಲ್ಲಿ ಯುವತಿ ಮರ್ಡರ್ ಆಗಿದೆ. ಚಿಕ್ಕಬಳ್ಳಾಪುರದಲ್ಲಿ ಯುವತಿ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದಾರೆ. ನಂದಿ ಗ್ರಾಮದ ಯುವತಿ ಸುರಭಿ ಸಾವನ್ನಪ್ಪಿರುವ ಯುವತಿ ಅಂತ ತಿಳಿದು ಬರ್ತಾ ಇದೆ. ಹೋಮ್ ಸ್ಟೇಯಲ್ಲಿ ಯುವತಿ ತಂಗಿದ್ರು ಅಂತ ಈಗ ತಿಳಿದು ಬರ್ತಾ ಇರುವಂತಕ್ಕದ್ದು. ಗಟ್ಟಿಗಾನಹಳ್ಳಿ ಗ್ರಾಮದ ಬಳಿ ಹೋಮ್ ಸ್ಟೇಯಲ್ಲಿ ಇವರು ಸ್ಟೇ ಆಗಿದ್ರು. ಈ ಸಂದರ್ಭದಲ್ಲಿ ಈ ಘಟನೆಯಾಗಿದೆ. 2 ದಿನದ ಹಿಂದೆ ಹೋಮ್ ಸ್ಟೇ ರೂಮ್ ಅನ್ನು ಬುಕ್ ಮಾಡಲಾಗಿತ್ತು. ಕೇರಳದ ಕೊಯಕಾಡು ಮೂಲದ ಯುವಕ ಸಂಚಿತ್ ಜೊತೆ ಇದ್ರು ಸುರಭಿ ಅಂತ ತಿಳಿದು ಬರ್ತಾ ಇದೆ. ಚಿಕ್ಕಬಳ್ಳಾಪುರದ ನಂದಿ ಗ್ರಾಮದ ಸುರಭಿ ರೂಮ್ನಲ್ಲಿ ಹೋಮ್ ಸ್ಟೇಯಲ್ಲಿ ಇದ್ರು. ಈ ಸಂದರ್ಭದಲ್ಲಿ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದಾರೆ. ಆಸ್ಪತ್ರೆಗೂ ಕೂಡ ದಾಖಲಿಸಲಾಗಿತ್ತು. ಹಾಗೆ ಸಂಚಿತ್ಗೂ ಕೂಡ ಚಿಕಿತ್ಸೆ ನೀಡಲಾಗ್ತಿದೆ ಅಂತ ತಿಳಿದು ಬರ್ತಾ ಇದೆ. ಪ್ರಸಿದ್ಧ ಪ್ರವಾಸಿ ತಾಣ ಆದಂತಹ ನಂದಿ ಬೆಟ್ಟದಲ್ಲಿ ಇದೀಗ ಯುವತಿಯ ಕೊಲೆಯಾಗಿರುವಂತಕ್ಕದ್ದು. ಚಿಕ್ಕಬಳ್ಳಾಪುರದಲ್ಲಿ ಯುವತಿ ಅನುಮಾನಾಸ್ಪದ ರೀತಿಯಲ್ಲಿ ಸಾವನ್ನಪ್ಪಿದ್ದಾರೆ. ಸಾವನ್ನಪ್ಪಿರುವ ಯುವತಿ ಸುರಭಿ ಅಂತ ಕೂಡ ತಿಳಿದು ಬರ್ತಾ ಇದೆ. ಹೋಮ್ ಸ್ಟೇಯಲ್ಲಿ ಯುವತಿ ಅಲ್ಲೇ ಸ್ಟೇ ಆಗಿದ್ರು. ಈ ಸಂದರ್ಭದಲ್ಲಿ ಈ ಘಟನೆಯಾಗಿದೆ. ಗಟ್ಟಿಗಾನಹಳ್ಳಿ ಗ್ರಾಮದ ಬಳಿ ಈ ಹೋಮ್ ಸ್ಟೇ ಇರುವಂತಕ್ಕದ್ದು. 2 ದಿನದ ಹಿಂದೆ ಹೋಮ್ ಸ್ಟೇ ಬುಕ್ ಮಾಡಿತ್ತು ಈ ಜೋಡಿ. ಯುವಕ ಸಂಚಿತ್ ಅಲಿ ಅವರು ಕೂಡ ಅವರ ಜೊತೆ ಇದ್ರು ಅಂತ ಕೂಡ ತಿಳಿದು ಬರ್ತಾ ಇದೆ. ಸುರಭಿ ಅನುಮಾನಾಸ್ಪದ ಸಾವು. ಈಗ ಸದ್ಯ ಯುವಕ ಕೂಡ ಆಸ್ಪತ್ರೆಗೆ ದಾಖಲಾಗಿರುವಂತಕ್ಕದ್ದು. ಸದ್ಯ ಅವರಿಗೂ ಕೂಡ ಚಿಕ್ಕಬಳ್ಳಾಪುರ ಜಿಲ್ಲಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಹೋಮ್ ಸ್ಟೇಯಲ್ಲಿ ಯುವತಿ ಅನುಮಾನಾಸ್ಪದ ಸಾವು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಿಯತಮೆ ಸುರಭಿಯನ್ನು ಹೊಡೆದು ಕೊಂದಾಕಿರುವ ಶಂಕೆ ವ್ಯಕ್ತವಾಗ್ತಾ ಇದೆ. ಘಟನೆ ಬಳಿಕ ಯುವಕ ಆತ್ಮಹತ್ಯೆಗೆ ಯತ್ನ ಮಾಡಿದ್ದಾನೆ ಎನ್ನುವ ಆರೋಪ ಕೇಳಿ ಬರ್ತಾ ಇದೆ. ನಂದಿಗಿರಿಧಾಮ ಬಳಿಯ ಹೋಮ್ ಸ್ಟೇಯಲ್ಲಿ ಈ ಘಟನೆ ನಡೆದಿದ್ದು. ಸುರಭಿ ದುರ್ಮರಣ ಸಂಚಿತ್ ಅಲಿ ಜಿಲ್ಲಾಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ನಂದಿಗಿರಿಧಾಮ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿರುವಂತದ್ದು. ಸ್ಥಳಕ್ಕೆ ಎಸ್ಪಿ ಕುಶಾಲ್ ಚೌಕೆ ಅವರು ಭೇಟಿ ನೀಡಿ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಇದೀಗ ಹೋಮ್ ಸ್ಟೇಯಲ್ಲಿ ಯುವತಿ ಏನು ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದಾರೋ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಿಯತಮೆಯನ್ನು ಯುವಕ ಹೊಡೆದು ಕೊಂದು ಹಾಕಿರುವ ಶಂಕೆ ವ್ಯಕ್ತವಾಗ್ತಾ ಇದೆ. ಕೊಲೆ ಮಾಡಿದ ನಂತರ ಅವರು ಕೂಡ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ ಅಂತ ತಿಳಿದು ಬರ್ತಾ ಇದೆ. ಈ ರೀತಿಯಾಗಿ ಆರೋಪ ಕೇಳಿ ಬರ್ತಾ ಇರುವಂತಕ್ಕದ್ದು. ನಂದಿಗಿರಿಧಾಮ ಬಳಿಯ ಹೋಮ್ ಸ್ಟೇಯಲ್ಲಿ ಈ ಘಟನೆ ನಡೆದಿದೆ. ಸದ್ಯ ಸುರಭಿ ದುರ್ಮರಣ ಹೊಂದಿದ್ದಾರೆ. ಸಂಚಿತ್ ಅಲಿ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್ ಅವರು ಫೋನ್ ಸಂಪರ್ಕದಲ್ಲಿದ್ದಾರೆ. ಸಂತೋಷ್, ನಂದಿ ಬೆಟ್ಟದಲ್ಲಿ ಯುವತಿ ಮರ್ಡರ್ ಆಗಿರುವಂತಕ್ಕದ್ದು. ಇದೀಗ ಯುವಕನೇ ಕೊಲೆ ಮಾಡಿದಾನೆ ಅಂತ ಕೂಡ ತಿಳಿದು ಬರ್ತಾ ಇದೆ. ಹಾಗೆ ನಂತರ ಯುವಕ ಆತ್ಮಹತ್ಯೆಗೆ ಯತ್ನ ಮಾಡಿದಾನೆ ಅಂತ ಕೂಡ ತಿಳಿದು ಬರ್ತಾ ಇದೆ. ಪ್ರಾಥಮಿಕ ಹಂತದಲ್ಲಿ ಏನೆಲ್ಲ ಮಾಹಿತಿ ಲಭ್ಯವಾಗ್ತಾ ಇದೆ ಸಂತೋಷ್? ಸುರಭಿ, ಏನು ಅಂತಂದ್ರೆ ಚಿಕ್ಕಬಳ್ಳಾಪುರ ನಗರದ ಮುದ್ದೇನಹಳ್ಳಿ ಬಳಿ ಇರ್ತಕ್ಕಂಥ ಗಂಟಿಗಾನಹಳ್ಳಿಯ ಬಾಲಾಜಿ ಹೋಮ್ ಸ್ಟೇ ಅಲ್ಲಿ 2 ದಿನಗಳ ಹಿಂದೆ ಒಂದು ರೂಮ್ ಅನ್ನ ಬುಕ್ ಮಾಡ್ಕೊಂಡಿರ್ತಾನೆ. ಆ ಹುಡುಗ ಬಂದು ರೂಮ್ ಬುಕ್ ಮಾಡ್ಕೊಂಡು ಇಲ್ಲಿ ಒಂದು 2 ದಿವಸದಿಂದ ಸ್ಟೇ ಆಗಿರ್ತಾರೆ. ಆದ್ರೆ ಇವತ್ತಿನ ಬೆಳಗಿನ ಜಾವ ಅವರು ಚೆಕ್ಔಟ್ ಆಗ್ಬೇಕಾಗಿರುತ್ತೆ. ಯಾವುದೇ ಕಾರಣ ಚೆಕ್ಔಟ್ ಆಗಿರಲ್ಲ. ಬಂದು ಮಾಲೀಕರಾದಂತವ್ರು ಬಂದು ಡೋರ್ ಅನ್ನ ತಟ್ಟಿದಾಗ ಡೋರ್ ಓಪನ್ ಮಾಡ್ದಲ್ಲ ಇದ್ದಕ್ಕೆ ಅನುಮಾನಗೊಂಡು ಇನ್ನೊಂದು ಕೀ ಅನ್ನ ತೆಗೆದುಕೊಂಡು ಓಪನ್ ಮಾಡಿದ್ದಾರೆ. ಆಗ ಹುಡುಗಿ ನೇಣು ಬಿಗಿದಂತ ಸ್ಥಿತಿಯಲ್ಲಿ ಇದ್ದಿದ್ದನ್ನ ಕಂಡು ಅವರು ಪೊಲೀಸ್ನವರಿಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಆ ಸಮಯದಲ್ಲಿ ಹುಡುಗ ಟ್ಯಾಬ್ಲೆಟ್ಸ್ ಅನ್ನ ತಗೊಂಡು ಅವನು ಸಹ ಅನುಸ್ಥಿತಿಯಲ್ಲಿ ಬಿದ್ದಿದ್ದಂತ ಸಂದರ್ಭದಲ್ಲಿ ಪೊಲೀಸ್ನವರು ಬಂದು ಅವ್ರ ಹುಡುಗನನ್ನ ಆಸ್ಪತ್ರೆಗೆ ಸೇರಿಸಿದ್ದಾರೆ. ಈಗ ಬಂದು ಇಲ್ಲಿ ತನಿಖೆಯನ್ನ ಮುಂದುವರೆಸಿದ್ದಾರೆ. ಯಾವ ಕಾರಣಕ್ಕೋಸ್ಕರ ಈ ರೀತಿ ಕೊಲೆ ಮಾಡಿದಾರೋ ಅಥವಾ ಆಕೆನೆ ನೇಣು ಹಾಕೊಂಡು ಸತ್ತಿದಾಳೋ ಅನ್ನೋದನ್ನ ಈಗ ತನಿಖೆ ಆರಂಭಿಸಿದ್ದಾರೆ ಪೊಲೀಸ್ನವರು. ಓಕೆ, ಮಾಹಿತಿಗಾಗಿ ಧನ್ಯವಾದಗಳು ಸಂತೋಷ್. ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಮುದ್ದೇನಹಳ್ಳಿ ಗ್ರಾಮದಲ್ಲಿ ಒಂದು ಲೇಔಟ್ ಇದೆ. ಆ ಲೇಔಟ್ ಅಲ್ಲಿ ಒಂದು ಹೋಮ್ ಸ್ಟೇ ಅಲ್ಲಿ ಒಂದು ಬಾಡಿ ಸಿಕ್ಕಿತ್ತು ನಮ್ಗೆ. ಈ ತರ ಮಾಹಿತಿ ಬಂದಿತ್ತು ಹೋಮ್ ಸ್ಟೇ ಒಂದು ಕಡೆಯಿಂದ. ಅವ್ರಿಗೆ ನಾವು ಇಲ್ಲಿ ಈಗ ಸ್ಪಾಟ್ಗೆ ವಿಸಿಟ್ ಮಾಡಿದ್ದೀವಿ, ಪರಿಶೀಲನೆ ಮಾಡಿದ್ದೀವಿ. ನಮ್ಮ ಸೀನ್ ಆಫ್ ಕ್ರೈಮ್ ಆಫೀಸರ್ಸ್ ಮತ್ತೆ ಫಿಂಗರ್ ಪ್ರಿಂಟ್ ಎಕ್ಸ್ಪರ್ಟ್ಸ್ಗಳು ಎಲ್ಲರೂ, ಸೈಂಟಿಫಿಕ್ ಆಫೀಸರ್ಸ್ ಎಲ್ಲರೂ ಬಂದಿದ್ದಾರೆ. ಬೇಸಿಕಲಿ ಯಾರ್ದು ಒಬ್ರು ಹುಡುಗಿ ಮತ್ತು ಹುಡುಗ 2 ಜನ ಇದ್ರು ರೂಮಲ್ಲಿ. ಹುಡುಗಿದು ಡೆತ್ ಆಗಿದೆ. ಹುಡುಗಿದು ಬೆಂಗಳೂರದವರು. ಅವ್ರದ್ದು ಏನು ಅರೌಂಡ್ 25-26 ಏಜ್ ಇರಬೇಕು. 25-26 ಏಜ್ ಇರಬೇಕು. ಅವ್ರದ್ದು ಡೆತ್ ಆಗಿದೆ. ಈಗ ಹುಡುಗ ಅನ್ಕಾನ್ಶಿಯಸ್ ಇದ್ರು. ಹುಡುಗಾಗಿ ನಾವು ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿದ್ದೀವಿ.
ಮೋಸ್ಟ್ ಪ್ರಾಬ್ಲಿ ಔಟ್ ಆಫ್ ಡೇಂಜರ್ ಇದ್ದಾರೆ. ಈಗ ಹೋಗಿ ಅವ್ರದ್ದು ಕೂಡ ಸ್ಟೇಟ್ಮೆಂಟ್ ತಗೊಳ್ತೀವಿ, ಏನಾಗಿದೆ, ಏನ್ ನಡೆದಿದೆ. ಬಟ್ ಅಲ್ಲಿ ಹೋಮ್ ಸ್ಟೇ ಓನರ್ ಮತ್ತೆ ಕೇರ್ ಟೇಕರ್ ಇಂದ ಕೂಡ ನಮ್ಮ ಮಾಹಿತಿ ಕಲೆಕ್ಟ್ ಮಾಡ್ತಾ ಇದೀವಿ. ಕಳೆದ 3 ದಿನದಿಂದ ಇಲ್ಲಿ ವಾಸ ಇದ್ರು. ಎಸ್, ನಂದಿ ಬೆಟ್ಟದಲ್ಲಿ ಯುವತಿ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆ ಇದೀಗ ಒಂದಿಷ್ಟು ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇರುವಂತದ್ದು. ಯಾಕೆಂದ್ರೆ ಈಗಾಗಲೇ ಕೊಲೆ ಮಾಡಿರುವ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ. ಯುವತಿಯನ್ನು ಕೊಲೆ ಮಾಡಿ ಯುವಕ ಕೂಡ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಎನ್ನುವ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಈಗಾಗಲೇ ಯುವಕನಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತದೆ. ನಂತರ ಅವರು ಸ್ವಲ್ಪ ಚೇತರಿಸಿಕೊಂಡ ನಂತರ ಪೊಲೀಸರು ಕೂಡ ಅವರಿಂದ ಮಾಹಿತಿ ಪಡೆಯುವಂತಹ ಎಲ್ಲ ಸಾಧ್ಯತೆ ಇದೆ. ಆ ಮಟ್ಟಿನಲ್ಲಿ ಈಗಾಗಲೇ ಎಲ್ಲ ರೀತಿಯ ಏನು ಪ್ರಾಥಮಿಕ ಹಂತದಲ್ಲಿ ಏನೇನು ತನಿಖೆ ಆಗಬೇಕೋ ಆ ಎಲ್ಲ ಹಂತದಲ್ಲೂ ಕೂಡ ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ. ಸುರಭಿ ಅವರು ಇಲ್ಲಿ ದುರ್ಮರಣ ಹೊಂದಿರುವಂತಕ್ಕದ್ದು. ಅವರು ಎಲ್ಲಿಯವರು ಏನು ಅಂತ ಇನ್ನೂ ಕೂಡ ಮುಂದಿನ ತನಿಖೆ ನಂತರ ಗೊತ್ತಾಗಲಿದೆ ಅಂತ ಹೇಳ್ಬೋದು. ನಂದಿ ಬೆಟ್ಟದಲ್ಲಿ ಯುವತಿ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆ ಯುವತಿ ಇಲ್ಲಿ ಅನುಮಾನಾಸ್ಪದ ರೀತಿಯಲ್ಲಿ ಸಾವನ್ನಪ್ಪಿದ್ದಾರೆ. ಸುರಭಿ ಅನುಮಾನಾಸ್ಪದ ರೀತಿಯಲ್ಲಿ ಸಾವನ್ನಪ್ಪಿರುವಂತಹ ಯುವತಿಯಾಗಿದ್ದಾರೆ. ಹೋಮ್ ಸ್ಟೇಯಲ್ಲಿ ಯುವಕ ಯುವತಿ ತಂಗಿದ್ರು. ಈ ಸಂದರ್ಭದಲ್ಲಿ ಈ ಅವಘಡ ಆಗಿದೆ ಅಂತ ತಿಳಿದು ಬರ್ತಾ ಇದೆ.